ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ನನ್ನ ರುಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಒಂದಷ್ಟು ಬ್ಲೌಸ್ಗಳನ್ನ ಕಟಿಂಗ್ ಮಾಡೋದಿದೆ, ಹಾಗೆಯೇ ಟಿಫನ್ ಕೂಡ ಮಾಡಿಟ್ಟಿದ್ದೀನಿ. ಇವತ್ತು ಶನಿವಾರ ಅಲ್ವಾ, ಹಾಗಾಗಿ ಮಕ್ಕಳು ಕೂಡ ಬೇಗ ಹೋಗ್ತಾರೆ. ಅದಕ್ಕೇನು ಮಾಡಿದ್ದೀನಿ, ಆಲ್ರೆಡಿ ಟಿಫನ್ ಮಾಡಿಟ್ಟಿದ್ದೀನಿ, ಪಲಾವ್ ಮಾಡಿ. ಇದಾದಮೇಲೆ ಇವಾಗ ಕಟಿಂಗ್ನ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಅದಕ್ಕೂ ಮುಂಚೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಅದಾದಮೇಲೆ ಕಟಿಂಗ್ನ ಸ್ಟಾರ್ಟ್ ಮಾಡ್ಕೋತೀನಿ. ಫಸ್ಟ್ ಕಟ್ ಮಾಡಿಬಿಟ್ಟು ಒಂದಷ್ಟು ಬ್ಲೌಸ್ಗಳನ್ನ ನಾನು ಹೇಳ್ದೆ ಅಲ್ವಾ ನಾನು ಯಾವ ರೀತಿ ಮಾಡ್ತೀನಿ ಅಂತ, ಆ ರೀತಿ ಜಾಯಿಂಟ್ ಮಾಡಿ ಇಟ್ಕೊಂಡು ಬಿಡ್ತೀನಿ. ಅದಾದಮೇಲೆ ಎಲ್ಲನೂ ಕೂಡ ಸೇರಿಸ್ಕೋತೀನಿ. ಸೊ ನನಗನ್ಸುತ್ತೆ ಅದೇ ನನಗೆ ಬೇಗ ಆಗುತ್ತೆ ಅಂತ. ಸೊ ನಿಮಗೆ ಗೊತ್ತಿಲ್ಲ ಹೇಗೆ ನೀವು ಅಂತ. ಆದರೆ ನೀವು ಏನು ಮಾಡ್ಬೋದು ಅಂತಂದರೆ, ಇವಾಗ ಅದನ್ನೆಲ್ಲ ರೀತಿ ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ ಮಾಡಿ ಒಂದಿನ ನೋಡಿ. ಸೊ ಆಗುತ್ತಾ ಇಲ್ವಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವತ್ತೇನು ಸಾಂಬಾರೇನು ಮಾಡಿಟ್ಟಿಲ್ಲ, ಫಸ್ಟ್ ಪಲಾವ್ ಒಂದು ಮಾಡಿಟ್ಟಿದ್ದೀನಿ. ಯಾಕಂತಂದರೆ ಈ ಕೆಲಸನ ಮುಗಿಸ್ಬಿಟ್ಟು ಕೆಲಸನೆಲ್ಲ ಮುಗಿಸ್ಬಿಟ್ಟು ಅದಾದಮೇಲೆ ನಾನು ಕಟಿಂಗ್ ಮಾಡೋದಕ್ಕೆ ಹೋಗ್ತೀನಿ. ಅವಾಗೇನಾಗುತ್ತೆ, ಇದೇ ಕೆಲಸ ಮಾಡ್ತಾ ಕೂತ್ಕೊಂಡ್ರೆ ನಮಗೆ ಬಟ್ಟೆ ಜಾಸ್ತಿ ಇದ್ದಾಗ ಕಟಿಂಗ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಫಸ್ಟ್ ಏನು ಮಾಡ್ತೀನಿ, ಇವತ್ತು ಕೆಲಸನ ಸ್ವಲ್ಪ ಕಡಿಮೆ ಮಾಡ್ತೀನಿ. ಯಾಕಂತಂದರೆ ಶನಿವಾರ ಅಲ್ವಾ. ಸೊ ಮಕ್ಕಳು ಬರೋ ಅಷ್ಟರಲ್ಲಿ ಕಟಿಂಗ್ ಕೆಲಸನ ಮಾಡ್ಕೊಂಡು ಬಿಟ್ಟರೆ ನನಗೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಫಸ್ಟು ಪಲಾವ್ ಮಾಡೋದನ್ನು ಕೂಡ ಸಿಂಪಲಾಗಿ ಹಾಗೆಯೇ ಒಂದು ಕ್ಲಿಪ್ನ ಮಾಡ್ಕೊಂಡಿದ್ದೀನಿ ನೋಡಿ. ಸೊ ನಾರ್ಮಲಾಗಿ ಎಲ್ಲರೂ ಕೂಡ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಮಾಡ್ಕೊಂಡಿದ್ದೀನಿ. ಬಟ್ ಒಂದು ಕ್ಲಿಪ್ ಇರಲಿ ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನು, ವೆಜಿಟೇಬಲ್ಸ್ ಎಲ್ಲನೂ ಕೂಡ ಕಟಿಂಗ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಇದ್ರ ಜೊತೆ ಬಟಾಣಿನೂ ಕೂಡ ಸೇರಿಸ್ಕೊಂಡೆ. ಸೊ ಹಾಗೆಯೇ ಒಗ್ಗರಣೆ ಮಾಡಿಕೊಂಡು, ನಮ್ಮ ಮನೇಲಿ ಖಾರ ಸ್ವಲ್ಪ ಕಡಿಮೆ ತಿಂತಾರೆ, ಹಾಗಾಗಿ ಸ್ವಲ್ಪ ಖಾರನ ಕಡಿಮೆ ಮಾಡ್ತಾಯಿದ್ದೀನಿ ಅಷ್ಟೇ. ಹಾಗೆಯೇ ರುಬ್ಬಿರೋಂಥ ಮಸಾಲೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ನಾರ್ಮಲಾಗಿ ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಹಾಗೆಯೇ ಮೆಣಸಿಕಾಯಿ ಮತ್ತು ಕಾಯಿನ ತುರಿಬಿಟ್ಟು ವಿಸಲ್ನ ಇವಾಗ ಹಾಕ್ಬಿಡ್ತೀನಿ. ಸೊ ಮನೆ ತುಂಬ ನೋಡಿ ಯಾವ ರೀತಿ ಎಲ್ಲ ಒಂದೊಂದು ಕಡೆ ಇಟ್ಬಿಟ್ಟು ಹೋಗಿದ್ದಾರೆ. ಸೊ ಇದು ಇವಾಗ ಎಲ್ಲನೂ ಒಂದು ಸಲ ಕ್ಲೀನ್ ಮಾಡಿಬಿಟ್ಟು ಕಸ ಗುಡಿಸ್ಬಿಟ್ಟು ಆಮೇಲೆ ನಾನು ಕಟಿಂಗ್ ಮಾಡೋದಕ್ಕೆ ಕೂತ್ಕೋತೀನಿ. ಇದನ್ನೆಲ್ಲ ಹೀಗೆ ಇಟ್ಬಿಟ್ಟು ಕೂತ್ಕೋತು ಅಂತಂದರೆ ನಮಗೆ ಸ್ಟಿಚಿಂಗ್ ಮಾಡೋದಕ್ಕೆ ಮನಸ್ಸಾಗೋದಿಲ್ಲ. ಸೊ ಬೇರೆ ಮಕ್ಳ ಥರ ಅಷ್ಟೊಂದೇನು ಇಡೋದಕ್ಕೆ ಹೋಗೋದಿಲ್ಲ. ಬಟ್ ಅರ್ಜೆಂಟ್ ಏನಾದರೂ ಕಾನ್ವೆಂಟ್ ಹೋಗಬೇಕು ಅಂತಂದರೆ ಇದನ್ನೆಲ್ಲ ಇಟ್ಬಿಡ್ತಾರೆ. ಸೊ ಇಲ್ಲ ಅಂತಂದರೆ ಪಾಪ ಅವರು ಕೂಡ ಅಷ್ಟೇ ಎಲ್ಲನೂ ಕೂಡ ಅಲ್ಲಲ್ಲೇ ಎತ್ತಿ ಇಟ್ಬಿಟ್ಟು ಹೋಗಿರ್ತಾರೆ. ಯಾಕಂತಂದರೆ ಅವಾಗ ಚಿಕ್ಕದ್ರಿಂದನೂ ಕೂಡ ಅದೇ ಅಭ್ಯಾಸ ಆಗಿಬಿಟ್ಟಿದೆ ಅಲ್ವಾ, ಹಾಗಾಗಿ ಅವರು ಕೂಡ ಅದನ್ನೆಲ್ಲ ಚೆಲ್ಲೋದಕ್ಕೆ ಹೋಗೋದಿಲ್ಲ. ಸೊ ಇದನ್ನೆಲ್ಲ ಫಸ್ಟು ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಕ್ಲೀನ್ ಮಾಡ್ಕೊಳ್ದೆ ಹಾಗೆಯೇ ಕಟಿಂಗ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಆಮೇಲೆ ಗುಡಿಸೋಣ ಅಂತ. ಬಟ್ ಏನೋ ಗೊತ್ತಿಲ್ಲ, ಇದನ್ನೆಲ್ಲ ಮಾಡಿಕೊಂಡು ಕೂತ್ಕೋತು ಅಂತಂದರೆ ನನಗೆ ಸಮಾಧಾನ ಸ್ಟಿಚಿಂಗ್ ಮಾಡೋದಕ್ಕೆ. ಸೊ ಹಂಗಾಗಿ ಕಸ ಒಂದು ಗುಡಿಸ್ಬಿಡ್ತೀನಿ. ಅದಾದಮೇಲೆ ಬಟ್ಟೆ ವಾಶ್ ಮಾಡೋದು ಅದನ್ನೆಲ್ಲ ಒಂದು 4 ಬ್ಲೌಸ್ನ ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ಮಾಡ್ಕೋತೀನಿ ಅದನ್ನು. ಸೊ ಇದನ್ನೆಲ್ಲ ಹಾಗೇ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಫಸ್ಟು. ಯಾಕೆ ಗೊತ್ತಾ, ಫಸ್ಟು ಮನೆ ಕ್ಲೀನಾಗಿದ್ದರೆ ನನಗೆ ಮೈಂಡು ಫ್ರೆಶ್ ಆಗಿರುತ್ತೆ ಅನ್ನೋದೊಂದು ನಂಬಿಕೆ. ಹಾಗಾಗಿ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಇದನ್ನೆಲ್ಲ ಫಸ್ಟು ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಸೊ ಪಾತ್ರೆಗಳನ್ನೆಲ್ಲ ಬೇಕಾದರೆ ಒಂದು ಬ್ಲೌಸ್ 2 ಬ್ಲೌಸ್ ಸ್ಟಿಚ್ ಆದಮೇಲೆ ಬೇಕಾದರೆ ಅದನ್ನೆಲ್ಲ ತೊಳ್ಕೊಂಡು ಬಿಡ್ಬೋದು. ಹಾಗೆ ಆಚೆನೂ ಕೂಡ ಅಷ್ಟೇ ನೈಟೇ ಎಲ್ಲ ಎತ್ತಿಟ್ಬಿಟ್ಟಿದೆ. ಸೊ ನೈಟು ಸ್ಟಿಚಿಂಗ್ ಮಾಡಿರೋದನ್ನೆಲ್ಲ ಎತ್ತಿಟ್ಬಿಟ್ಟಿದೆ. ಇವಾಗ ಏನಿದ್ರೂ ಕೂಡ ಇವಾಗ ಎಷ್ಟು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಬೇಕು ಅದನ್ನು ಮಾತ್ರ ಕಟಿಂಗ್ ಮಾಡ್ಕೋಬೇಕು ಅಷ್ಟೇ. ಅದನ್ನು ನಾನಿವಾಗ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡ್ಕೊಂಡಾದಮೇಲೆ ಸ್ಟಿಚಿಂಗ್ ಮಾಡ್ಕೊಳ್ತೀನಿ. ಸೊ ಅದನ್ನು ಕೂಡ ಸಪ್ರೇಟ್ ವೀಡಿಯೋನ ಹಾಕ್ತೀನಿ. ಸೊ ಇದಿಷ್ಟು ಬ್ಲೌಸ್ಗಳನ್ನ ಇಲ್ಲಿ ಇಟ್ಟಿದ್ದೀನಿ ಅಲ್ವಾ, ಇದಿಷ್ಟು ಬ್ಲೌಸ್ಗಳನ್ನೂ ಕೂಡ ಇವತ್ತು ಕಟಿಂಗ್ ಮಾಡಿಕೊಂಡು ಇದಿಷ್ಟನ್ನು ಸ್ಟಿಚ್ ಮಾಡಿಬಿಡೋಣ ಅಂದ್ಬಿಟ್ಟು ಇಟ್ಟಿದ್ದೀನಿ. ಸೊ ಲೈನಿಂಗ್ ಕೂಡ ಅಷ್ಟೇ, ಲೈನಿಂಗ್ನು ಕೂಡ ಹಾಕಿ ಇಟ್ಟಿದ್ದೀನಿ. ಸೊ ಅವತ್ತೊಂದಷ್ಟು ಹಾಕಿದೆ ಅಲ್ವಾ, ಅದೆಲ್ಲ ಸ್ಟಿಚಿಂಗ್ ಆಯಿತು. ಸೊ ನಾನು ಇದನ್ನೆಲ್ಲ ಎತ್ತಿಡೋದಕ್ಕೆ ಹೋಗೋದಿಲ್ಲ. ಯಾಕಂತಂದರೆ ಹೆಂಗಿದ್ರೂ ಕೂಡ ಇದು ಸ್ಟಿಚ್ ಮಾಡಬೇಕಲ್ವ, ಇಲ್ಲೇ ಇದ್ದರೆ ನಮಗೆ ಎತ್ಕೊಂಡು ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಸೊ ಇಲ್ಲೂ ಕೂಡ ಅಷ್ಟೇ ನೈಟು ಬಟ್ಟೆ ಹೊಲ್ದಿದ್ದೆಲ್ಲ ನೈಟೇ ಎಲ್ಲ ಎತ್ತಿಟ್ಬಿಟ್ಟಿದ್ದೆ. ಹಾಗಾಗಿ ಇಲ್ಲೇನು ಕೂಡ ಚೆಲ್ಕೊಂಡಿಲ್ಲ. ಸೊ ಅದಕ್ಕೋಸ್ಕರ ಹಾಗೆಯೇ ಸುಮ್ಮನೆ ಕಸ ಒಂದು ಗುಡಿಸ್ಕೋತಾ ಇದ್ದೀನಿ. ನೋಡಿ, ಒಂದು ಬ್ಲೌಸ್ ಮಾತ್ರ ಇತ್ತು. ನೈಟ್ ಸ್ಟಿಚ್ ಮಾಡಿದಾಗಲೇ ಏನಾದರೂ ಬೇಗ ಮಲ್ಕೋತೀನಿ ಅಂತಂದಾಗ ಏನು ಮಾಡ್ತೀನಿ, ನೈಟೇ ಎಲ್ಲ ಎತ್ತಿಟ್ಬಿಡ್ತೀನಿ. ಪೀಸ್ಗಳೆಲ್ಲನೂ ಕೂಡ ಎತ್ತಾಕ್ಬಿಡ್ತೀನಿ. ಅವಾಗೇನಾಗುತ್ತೆ, ಅಲ್ಲಿ ಮಿಷಿನ್ ಹತ್ರ ಖಾಲಿ ಇರುತ್ತೆ ಅಲ್ವಾ, ಮಿಷಿನ್ ಹತ್ರ ಖಾಲಿ ಇದ್ದರೆ ನಮಗೂ ಸ್ಟಿಚ್ ಮಾಡಬೇಕು ಅನ್ನೋ ಮನಸ್ಸಾಗುತ್ತೆ ಅನ್ನೋದು ನನಗೊಂದು ನಂಬಿಕೆ. ಸೊ ಇವತ್ತೆಲ್ಲ ಬೆಳಿಗ್ಗೆಯಿಂದ ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡೋದೇ ಆಯಿತು. ಯಾಕೆ ಅಂತಂದರೆ ನಾನು ಈ ರೀತಿ ಬ್ಯಾಗ್ಗಳಲ್ಲಿ ಹಾಕಿಟ್ಟಿದ್ದೆ ಸೀರೆಗಳು ಮತ್ತು ಬ್ಲೌಸ್ಗಳನ್ನ. ಸೊ ಅದೇನಾಯಿತು ಅಂತಂದರೆ ಇವಾಗ ಫ್ರಾಕ್ಗಳೆಲ್ಲ, ನನ್ನ ಮಗಳದ್ದು ಫ್ರಾಕ್ಗಳೆಲ್ಲ ಜಾಸ್ತಿ ಇತ್ತಲ್ವ. ಸೊ ಹಂಗಾಗಿ ಏನು ಮಾಡಿದೆ, ಈ ಫ್ರಾಕ್ಗಳೆಲ್ಲನೂ ಕೂಡ ಬ್ಯಾಗ್ಗೆ ಹಾಕಿಟ್ಬಿಟ್ಟು, ಸೊ ಸ್ಯಾರೀಸ್ ಎಲ್ಲ ಈ ರೀತಿ ಬ್ಲೌಸ್ಗಳನ್ನ ಹಾಕಿ ಮಡಚಿಟ್ಟಿಟ್ಬಿಟ್ಟೆ.
ಸೊ ಇಲ್ಲಿ ಒಂದಷ್ಟು ನೋಡಿ ಬ್ಲೌಸ್ಗಳನ್ನೂ ಕೂಡ ಒಳಗಡೆ ಹಾಕಿ ಎತ್ತಿಟ್ಟಿದ್ದೆ. ಯಾಕಂತಂದರೆ ಆ ರೀತಿ ಬ್ಯಾಗ್ ಹಾಕ್ತು ಅಂತಂದರೆ ಅದು ಸೀರೆಗಳು ಹಿಡಿತಾನೆ ಇರಲಿಲ್ಲ. ಸೊ ಹಾಗಾಗಿ ಏನು ಮಾಡಿದೆ, ಈ ರೀತಿ ಫೋಲ್ಡ್ ಮಾಡಿ ಅದ್ರ ಬ್ಲೌಸು ಒಳಗಡೆ ಹಾಕಿ ಎತ್ತಿಟ್ಬಿಟ್ಟಿದ್ದೀನಿ. ಸೊ ಇವತ್ತು ಏನು ಡೀಪ್ ಕ್ಲೀನ್ ಮಾಡೋದಕ್ಕೆ ಹೋಗಲಿಲ್ಲ. ಯಾಕೆ ಅಂತಂದರೆ ಒಂದಷ್ಟು ಬ್ಲೌಸ್ಗಳನ್ನ ಕಟಿಂಗ್ ಮಾಡ್ಕೋಬೇಕು ಇವತ್ತು. ಸೊ ಒಂದಷ್ಟು ಬ್ಲೌಸ್ಗಳನ್ನ ಕಟಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡೋದಿದೆ. ಇವಾಗ ನಾನು ಕೂಡ ಟಿಫನ್ ಮಾಡಿಕೊಂಡು ಆ ಬ್ಲೌಸ್ಗಳೆಲ್ಲನೂ ಕೂಡ ಬೇಗ ಅಲ್ಲೇ ಕಟ್ ಮಾಡಿ ಜಾಯಿಂಟ್ ಮಾಡಿ ಇಟ್ಕೊಂಡು ಬಿಡ್ತೀನಿ. ಸೊ ಅದು ನನಗೆ ಈಸಿ ಅಂತ ಅನಿಸುತ್ತೆ. ಒಂದಷ್ಟು ಬ್ಲೌಸ್ಗಳನ್ನ ಜಾಸ್ತಿ ಇತ್ತು ಅಂತಂದರೆ ಒಂದಷ್ಟು ಬ್ಲೌಸ್ಗಳನ್ನ ಒಂದೇ ಸಲ ಇಟ್ಕೊಂಡು ಕಟ್ ಮಾಡಿಬಿಡ್ತೀನಿ. ಇಲ್ಲ ಅಂತಂದರೆ ಏನು ಮಾಡ್ತೀನಿ ಅಂತಂದರೆ ಅಲ್ಲಲ್ಲೇ ಕಟ್ ಮಾಡಿಕೊಂಡು ಅಲ್ಲೇ ಜಾಯಿಂಟ್ ಮಾಡಿ ಇಡ್ತೀನಿ. ಸೊ ನಾಳೆ ಬಂದು ಅದನ್ನೆಲ್ಲ ಸೇರಿಸ್ಕೊಳ್ತೀನಿ. ಅವಾಗೇನಾಗುತ್ತೆ, ಒಂದು 10 ಬ್ಲೌಸ್ಗಳು 11 ಬ್ಲೌಸ್ಗಳು ಮುಗ್ದೋಗುತ್ತೆ. ಒಂದಷ್ಟು ಕಮೆಂಟ್ಗಳನ್ನ ಕೇಳಿದ್ರಿ ಅಲ್ವಾ, ಅದಕ್ಕೂ ಕೂಡ ಒಂದಷ್ಟು ಕಮೆಂಟ್ಗೆ ಆನ್ಸರ್ ಮಾಡಿಬಿಡ್ತೀನಿ. ಸೊ ನಾನಿವತ್ತು ನನಗೆ ಬಂದಿರೋಷ್ಟು ಒಂದಷ್ಟು ಕಮೆಂಟ್ಗಳಿಗೆ ಆನ್ಸರ್ನ ಮಾಡಿಕೊಡ್ತೀನಿ. ಸೊ ಇನ್ನೊಂದಷ್ಟು ಕಮೆಂಟ್ಗಳನ್ನ ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ಕಮೆಂಟಲ್ಲಿ ನಿಮ್ದು ಏನಾದರೂ ಮಿಸ್ ಆಗಿತ್ತು ಅಂತಂದರೆ ನನಗೆ ಮತ್ತೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ತುಂಬಾ ಖುಷಿಯಾಗುತ್ತೆ ಇದನ್ನೆಲ್ಲ ನೋಡಿದ್ರೆ, ನಮಗೂ ಇನ್ನೊಂದಷ್ಟು ವೀಡಿಯೋಗಳನ್ನ ಮಾಡಬೇಕು ಅನ್ನೋ ಥರ ಆಗುತ್ತೆ. ಸೊ ತುಂಬ ಖುಷಿಯಾಗುತ್ತೆ. ಹಾಗೆಯೇ ಫಸ್ಟ್ ಕಮೆಂಟ್ ಬಂದು, ನೀವು ಹೇಗೆ ಟೈಮ್ನ ಮ್ಯಾನೇಜ್ ಮಾಡಿಕೊಂಡು ಇಷ್ಟೊಂದು ಬಟ್ಟೆಗಳನ್ನ ಹೊಲಿತೀರಾ ಅಂತ ಕೇಳಿದ್ದೀರಾ. ಸೊ ಹೇಗೆ ಟೈಮ್ ಮ್ಯಾನೇಜ್ ಮಾಡ್ಕೋತೀನಿ ಅಂತಂದರೆ, ಬೆಳಿಗ್ಗೆ ಬೇಗ ಎದ್ದೇಳ್ತೀನಿ. ಸೊ ಬೇಗ ಎದ್ದೇಳೋದ್ರಿಂದನೇ ಒಂದಷ್ಟು ಕೆಲಸಗಳೆಲ್ಲ ಮುಗ್ದೋಗುತ್ತೆ. ಸೊ ಯಾರಾದರೂ ಕೂಡ ಅಷ್ಟೇ ಬೆಳಿಗ್ಗೆ ಲೇಟಾಗಿ ಹೇಳ್ತೀನಿ ಅಂತಂದರೆ ನಿಮ್ಮ ಕೆಲಸಗಳಾಗೋದಿಲ್ಲ. ಬಟ್ ನಮಗೆ ಮಾಡಲೇಬೇಕು ಅನ್ನೋದಿರುತ್ತೆ. ಸೊ ಸ್ಟಿಚಿಂಗ್ ಕೂಡ ಮಾಡಬೇಕು, ಹಾಗೆಯೇ ಯೂಟ್ಯೂಬ್ ಚಾನಲ್ ಕೂಡ ಮಾಡಬೇಕು, ಹಾಗೆ ಮನೆ ಕೆಲಸ ಅಂತೂ ಖಂಡಿತ ಇಬ್ಬರು ಮಕ್ಕಳಿದ್ದಾರೆ ಅಲ್ವಾ, ಮಾಡಲೇಬೇಕಾಗುತ್ತೆ. ಹಾಗಾಗಿ ಏನು ಮಾಡ್ಕೋತೀನಿ ಅಂತಂದರೆ, ಸ್ವಲ್ಪ ಬೇಗ ಎದ್ದು ಬೇಗ ಟಿಫನ್ನ ಮಾಡ್ಕೊಂಡು ಬಿಡ್ತೀನಿ. ಸೊ ಟಿಫನ್ ಎಲ್ಲ ವಿಸಲ್ ಹೋಗೋಷ್ಟರಲ್ಲಿ, ಕುಕ್ಕರ್ ವಿಸಲ್ ಹೋಗೋಷ್ಟರಲ್ಲಿ ಬೇರೆ ಕೆಲಸಗಳನ್ನೂ ಕೂಡ ಮಾಡ್ಕೊಂಡು ಬಿಡ್ತೀನಿ. ಸುಮ್ಮನೆ ಅದು ಹೋಗೋಷ್ಟರಲ್ಲಿ ಅದಾದಮೇಲೆ ನೆಕ್ಸ್ಟ್ ಕೆಲಸ ಮಾಡೋದು, ಆ ರೀತಿ ಎಲ್ಲ ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಆ ಥರ ಏನಾದರೂ ಮಾಡ್ತು ಅಂತಂದರೆ ದಿನ ಪೂರ್ತಿ ಬರೀ ಕೆಲಸ ಮಾಡೋದೇ ಆಗೋಗುತ್ತೆ. ಏನಾದರೂ ಅರ್ಜೆಂಟು ಬ್ಲೌಸಸ್ ಇತ್ತು ಅಂತಂದರೆ ಫಸ್ಟ್ ಟಿಫನ್ ಮಾಡಿ ಇಟ್ಬಿಟ್ಟು ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡಿ ಆಮೇಲೆ ಬಂದು ನಾನು ಬೇಜಾರಾಯಿತು ಅಂತ ಅನಿಸುತ್ತೆ ಅಲ್ವಾ, ಆವಾಗ ಬಂದು ನಾನು ಕೆಲಸ ಮಾಡ್ಕೊತೀನಿ. ಸೊ ಸ್ಕ್ಯಾಲಪ್ಗೆ ಅಮೌಂಟು ಎಷ್ಟು ತಗೋತೀರಾ ಅಂತ ಅಂದ್ಬಿಟ್ಟು ಕೇಳಿದ್ದೀರಾ. ಸ್ಕ್ಯಾಲಪ್ ಅಂತಂದರೆ ಬ್ಯಾಕ್ ಸ್ಕ್ಯಾಲಪ್ ಆದರೆ ಕೇವಲ ಬ್ಯಾಕ್ ಸ್ಕ್ಯಾಲಪ್ ಆಗಿದ್ದರೆ ಮಾತ್ರ ನಾನು 400 ರೂಪಾಯಿನ ತಗೋತೀನಿ. ನಾರ್ಮಲಾಗಿ ಲೈನಿಂಗ್ ಬ್ಲೌಸ್ ಅಂದರೆ 300. ಸೊ ಸಾದಾ ಬ್ಲೌಸ್ ಅಲ್ಲದ್ರೆ 150 ರೂಪಾಯಿನ ತಗೋತೀನಿ ಅಲ್ವಾ. ಸ್ಕ್ಯಾಲಪ್ ಬ್ಯಾಕ್ ಸ್ಕ್ಯಾಲಪ್ ಮಾತ್ರ ಆದರೆ 400 ರೂಪಾಯಿನ ತಗೋತೀನಿ. ಸ್ಲೀವ್ಸಲ್ಲೂ ಕೂಡ ಸ್ಕ್ಯಾಲಪ್ ಬಂದು, ಹಾಗೆ ಬ್ಯಾಕ್ ಮತ್ತು ಫ್ರಂಟಲ್ಲೆಲ್ಲ ಸ್ಕ್ಯಾಲಪ್ ಬಂತು ಅಂತಂದರೆ 500 ರೂಪಾಯಿನ ತಗೋತೀನಿ. ಹಾಗೆಯೇ ಶೋಲ್ಡರ್ ಮೆಜರ್ಮೆಂಟ್ ತಗೊಳ್ಳೋದು ಹೇಗೆ, ಬೋಟ್ ನೆಕ್ಗೆ ಅಂತ ಅಂದ್ಬಿಟ್ಟು, ಸೊ ಅದು ನಾನು ಸಪ್ರೇಟ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಚಾನಲ್ನ ಫಸ್ಟಿಂದ ನೋಡಿದರೆ ನಿಮಗೆ ಗೊತ್ತಾಗ್ತಿತ್ತು. ಬಟ್ ಆದರೂ ಕೂಡ ಹೇಳ್ಕೊಟ್ಬಿಡ್ತೀನಿ ಹೇಗೆ ಅಂತ ಅಂದ್ಬಿಟ್ಟು. ಇವಾಗ ಫುಲ್ ಚೆಸ್ಟ್ ಮೆಜರ್ಮೆಂಟ್ ತಗೋತೀರ ಅಲ್ವಾ, ಫುಲ್ ಚೆಸ್ಟ್ ಮೆಜರ್ಮೆಂಟ್ ತಗೊಂಡಾಗ ಎಷ್ಟು ಬರುತ್ತೆ, 36 ಇಂಚ್ ಬರುತ್ತೆ ಅಂದ್ಕೊಳ್ಳಿ. ಸೊ 36 ಇಂಚಲ್ಲಿ ನೀವು ಒಂದನೇ ಭಾಗ ತಗೋಬೇಕು. ಒಂದನೇ ಭಾಗ ತಗೊಂಡಾಗ ಏನಾಗುತ್ತೆ, ಅದು 9 ಇಂಚ್ ಆಗುತ್ತೆ ಅಲ್ವಾ. ಸೊ ನಾನು ಹೇಳ್ತಿರೋದು ಗೊತ್ತಾಗ್ತಾ ಇದೆ ಅಲ್ವಾ. ಸೊ ಫುಲ್ ಚೆಸ್ಟ್ ಮೆಜರ್ಮೆಂಟ್ ಬಂದು 36 ಇಂಚ್ ಇದೆ ಅಂದರೆ ಅದರಲ್ಲಿ ಮೊದಲನೇ ಭಾಗ ಅಂತಂದರೆ 9 ಇಂಚ್ ಆಗುತ್ತೆ. 9 ಇಂಚಲ್ಲಿ 2 ಇಂಚನ್ನ ಮೈನಸ್ ಮಾಡಿ ನೀವು, ಆವಾಗ 7 ಇಂಚ್ ಸಿಗುತ್ತೆ. ಸೊ 36 ಸೈಜ್ಗೆ ನೀವು 7 ಇಂಚು ಬೋಟ್ ನೆಕ್ ಇಟ್ಕೊಂಡ್ರೆ ನಿಮಗೆ ಅಲ್ಲಿ 3 ಇಂಚು ಭುಜ ಇಟ್ಕೊಳ್ಳಿ, 4 ಇಂಚು ನೆಕ್ ಬಿಡ್ತು ಇಟ್ಕೊಳ್ಳಿ, ಅದು ಸರಿ ಬರುತ್ತೆ. ಸೊ ನೀವು ಪ್ರತಿಯೊಂದು ಬ್ಲೌಸ್ಗೂ ಅಷ್ಟೇ 32 ಸೈಜ್ ಆಗಿರ್ಬೋದು ಅಥವಾ 34 ಸೈಜ್ ಆಗಿರ್ಬೋದು, ಅದಕ್ಕೆಲ್ಲ ಎಷ್ಟು ಚೆಸ್ಟ್ ಮೆಜರ್ಮೆಂಟ್ ಬರುತ್ತೆ ಅದರಲ್ಲಿ 2 ಇಂಚು ಮೈನಸ್ ಮಾಡಿ, 2 ಇಂಚ್ ಮೈನಸ್ ಮಾಡಿಬಿಟ್ಟು 3 ಇಂಚು ಭುಜ ಇಟ್ಕೊಳ್ಳಿ. ಇನ್ನು ಉಳ್ಕೊಂಡ್ರೆ ಅಂಥದ್ದು ನೆಕ್ ಬಿಡ್ತಿಟ್ಟು ಅದು ನಿಮಗೆ ಕರೆಕ್ಟಾಗಿ ಬರುತ್ತೆ. ಚೆಸ್ಟ್ ಮುಂದೆ ಜಾಸ್ತಿ ಬರಬೇಕು ಅಂತಂದರೆ ಏನು ಮಾಡಬೇಕು, ಅದೇ ಫ್ರಂಟಲ್ಲಿ ಅವ್ರಿಗೇನಾಗ್ತಾ ಇದೆ ಅಂತಂದರೆ ಫ್ರಂಟಲ್ಲಿ ಅಗಲ ಬೇಕಂತೆ, ಬ್ಯಾಕ್ ಪಾರ್ಟು ಸರಿ ಹೋಗಿದೆ. ಸೊ ಫ್ರಂಟಲ್ಲಿ ಅಗಲ ಬೇಕು ಅಂತಂದರೆ ಏನು ಮಾಡ್ಬೋದು ನೀವು ಅಂತಂದರೆ, ಸ್ವಲ್ಪ ಆರ್ಮಲ್ನ ಕಡಿಮೆ ಕಟ್ ಮಾಡ್ಕೊಳ್ಳಿ. ಒಂದು 6 ಇಂಚಷ್ಟು ನಿಮಗೆ ಆರ್ಮಲ್ ಇತ್ತು ಅಂತಂದರೆ ಒಂದು 5.5 ಇಂಚನ್ನ ಕಟ್ ಮಾಡ್ಕೊಳ್ಳಿ. 5.5 ಇಂಚ್ ಕಟ್ ಮಾಡ್ಕೊಂಡಾಗ ಏನಾಗುತ್ತೆ, ಇಲ್ಲಿ ನಿಮಗೆ ಚೆಸ್ಟ್ ಹತ್ರ ಲೂಸಾಗಿ ಬರುತ್ತೆ. ಸೊ ಆವಾಗ ಏನಾಗುತ್ತೆ, ಕರೆಕ್ಟಾಗಿ ಅದು ಫಿಟ್ಟಿಂಗ್ ಅನ್ನೋದು ಕುತ್ಕೊಳ್ಳುತ್ತೆ. ಇಲ್ಲಿ ಲೂಸಾಗಿ ಬಂತು ಅಂತಂದರೆ ಸರಿ ಹೋಗುತ್ತೆ. ಸೊ ಆರ್ಮಲ್ ಕಡಿಮೆ ಕಟ್ ಮಾಡ್ಕೊಂಡು ಒಂದು ಸಲ ಆರ್ಮಲ್ ಚೆಕ್ ಮಾಡ್ಕೊಳ್ಳಿ. ಅದನ್ನು ಕೂಡ ವೀಡಿಯೋ ಮಾಡಿದ್ದೀನಿ ನೋಡಿ ನನ್ನ ಚಾನಲ್ನಲ್ಲಿ, ಚೆಕ್ ಮಾಡಿ. ಸೊ ಅದೇನಾಗುತ್ತೆ, ನೀವು ಅದೇನಾದರೂ ಆರ್ಮಲ್ ಕಡಿಮೆ ಕಟ್ ಮಾಡ್ತು ಅಂತಂದರೆ ಚೆಸ್ಟ್ ಅಗಲ ನಿಮಗೆ ಜಾಸ್ತಿ ಸಿಗ್ತಾ ಹೋಗುತ್ತೆ. ಸೊ ಅಲ್ಲಿ ನಿಮಗೆ ಕರೆಕ್ಟಾಗಿ ಆಗುತ್ತೆ. ಸೊ ಹಾಗೂ ಕೂಡ ಇದು ಗೊತ್ತಾಗಲಿಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದು ಕಮೆಂಟ್ ಬಂದು, ಅಕ್ಕ ಫ್ರಂಟ್ ನೆಕ್ ಎಷ್ಟೇ ಮೆಜರ್ಮೆಂಟ್ ಕಟಿಂಗ್ ಮಾಡಿದ್ರು ಮೇಲೆ ಬರುತ್ತೆ ಯಾಕೆ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ಸೊ ಅವ್ರು ಕೇಳ್ತಾ ಇರೋದು ಫ್ರಂಟ್ ಡೀಪ್ ಇರುತ್ತೆ ಅಲ್ವಾ. ಸೊ ಡೀಪ್ ನೆಕ್ ನಾವು ಇಲ್ಲಿ ಕಟ್ ಮಾಡಿದಾಗ ಏನಾಗುತ್ತೆ, ನಮಗೆ ಮೇಲೆ ಬರುತ್ತೆ. ಅದು ಏನಕ್ಕಾಗ್ತದೆ ಅಂತಂದರೆ, ಇಲ್ಲಿ ನಿಮಗೆ ಲೂಸ್ ಫಿಟ್ಟಿಂಗ್ ಬಂತು ಅಂತಂದರೆ ಆ ರೀತಿ ಆಗುತ್ತೆ. ಸೊ ಆ ರೀತಿ ಲೂಸ್ ಫಿಟ್ಟಿಂಗ್ ಬರಬಾರ್ದು ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ, ಫ್ರಂಟ್ ಡೀಪ್ ಈ ರೀತಿ ತೆಗಿತೀರಲ್ವಾ, ಅದನ್ನೇನು ಮಾಡಿ ಸ್ವಲ್ಪ ಈ ಕಡೆ ಸೈಡ್ಗೆ ತೆಗೀರಿ. ಈ ರೀತಿ ಕ್ರಾಸಾಗಿ ತೆಗೆದಕ್ಕೆ ಹೋಗಬೇಡಿ. ಅದೊಂದು ಮಾಡಿದ್ರೆ ನಿಮಗೆ ಸರಿ ಹೋಗುತ್ತೆ. ಕಂಕ್ಳ ಹತ್ರ ಸ್ವಲ್ಪ ಟೈಟಾಗಿ ಹಿಡೀರಿ.
ಇಲ್ಲೇನಾದರೂ ನಿಮಗೆ ಕಂಕಳ ಹತ್ರ ಲೂಸ್ ಇತ್ತು ಅಂತಂದರೆ ಇಲ್ಲೂ ಕೂಡ ಲೂಸ್ ಆಗುತ್ತೆ. ಸೊ ಅದನ್ನು ಈ ರೀತಿ ಟೈಟಾಗಿ ಎಳೆದಾಕ್ತು ಅಂತಂದರೆ ಇಲ್ಲಿ ನಿಮಗೆ ಮೇಲ್ಗಡೆ ಹೋಗೋದಿಲ್ಲ, ಕರೆಕ್ಟಾಗಿ ಬರುತ್ತೆ. ಹಾಗೆಯೇ ಡೀಪ್ ಏನಾದರೂ ಕಡಿಮೆ ಇಟ್ಟಿದ್ದೀರಾ ಅಂತಂದರೆ ಸ್ವಲ್ಪ ಜಾಸ್ತಿ ಮಾಡಿ ನಿಮಗೆ ಸರಿ ಹೋಗುತ್ತೆ. ಸೊ ನಾವು ಎಲ್ಲ ಕೂಡ ಸ್ಟಿಚಿಂಗ್ ಮಾಡ್ತೀವಿ, ಆದರೆ ಕೊಡೋರು ಬೇಕಲ್ವಾ ಅಂತ ಕಮೆಂಟ್ ಮಾಡಿದ್ದೀರಾ. ಸೊ ಏನಕ್ಕೆ ಅಂತಂದರೆ ನಾನು ಒಂದು ವೀಡಿಯೋನ ಹಾಕಿದ್ದೆ, ಸೊ ಜಿಗ್ಜಾಗ್ ಫಾಲೋ ಆ ರೀತಿ ಮಾಡಿಕೊಂಡು ನೀವು ಅರ್ನಿಂಗ್ಸ್ನ ಮಾಡ್ಬೋದು ಅಂತ. ಅದಕ್ಕೆ ಇವ್ರೇನು ಕಮೆಂಟ್ ಹಾಕಿದ್ದಾರೆ, ನನಗೆ ಕೊಡೋರು ಬೇಕಲ್ವಾ ಅಂತ ಅಂದ್ಬಿಟ್ಟು. ಸೊ ಮೊದಲು ಸ್ಟಿಚಿಂಗ್ ಮಾಡ್ತೀರಾ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಬಟ್ಟೆ ಬರ್ತಾ ಇರೋದಿಲ್ಲ. ಏನು ಮಾಡಿ ಅಂತಂದರೆ ಇವಾಗ ಅಂಗಡಿಗಳಲ್ಲಿ ಬೊಟಿಕ್ಗಳಲ್ಲಾಗಿರ್ಬೋದು ಅಥವಾ ಮನೇಲಿ ಸ್ಟಿಚ್ ಮಾಡ್ತಾರೆ ಅಂತಂದರೆ ಜಾಸ್ತಿ ಬಟ್ಟೆಗಳನ್ನ ಸ್ಟಿಚ್ ಮಾಡ್ತಾರೆ ಅಲ್ವಾ, ಅಲ್ಲಿ ನೀವು ಹೋಗಿ ಕೇಳಬೇಕು. ಕೇಳೋದ್ರಿಂದ ಏನು ತೊಂದರೆ ಇಲ್ಲ. ಸೊ ಹೋಗಿ ಕೇಳಿದಾಗ ಏನಾಗುತ್ತೆ ಅಂತಂದರೆ, ಈಗ ನಾವೇನೇ ಈ ಜಾಸ್ತಿ ಮದುವೆ ಬ್ಲೌಸಸ್ ಎಲ್ಲ ಇತ್ತು ಅಂತಂದಾಗ ನಮಗೆ ಜಿಗ್ಜಾಗು ಫಾಲು ಎಮ್ಮಿಂಗು ಉಕ್ಸು ಹಾಕೋದಕ್ಕೆ ಆಗೋದಿಲ್ಲ, ನಾನು ಕೂಡ ಬೇರೆಯವ್ರ ಹತ್ರ ಕೊಡ್ತೀನಿ. ಹಾಗಾಗಿ ಏನು ಮಾಡ್ಬೋದು ಅಂತಂದರೆ ನೀವು ಕೂಡ ಒಂದು 2 ಅಂಗಡಿ 3 ಅಂಗಡಿ ಅಥವಾ ಮನೇಲೇ ಸ್ಟಿಚ್ ಮಾಡ್ತಾರೆ ಅಂದರೆ ಅವ್ರನ್ನ ಹೋಗಿ ಒಂದು ಸಲ ವಿಚಾರಿಸಿ ಅವಾಗ ಏನು ಹಾಕ್ತಾರೆ, ಕೊಡ್ತಾರೆ. ಒಂದು 2 ಬ್ಲೌಸ್ ನೀವು ಫಿನಿಶಿಂಗಾಗಿ ನೀಟಾಗಿ ಹಾಕ್ಕೊಡ್ತು ಅಂತಂದರೆ ಖಂಡಿತವಾಗ್ಲೂ ಕೂಡ ಕೊಡ್ತಾರೆ. ಹೊಲಿಬೇಕು ಅಂದರೆ ಆಗಲ್ಲ, ಹೊಲಿಯೋಕ್ಕೆ ಬೇಜಾರು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿದ್ರಿ ಅಲ್ವಾ. ಸೊ ನಾನು ಇದನ್ನು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಏನಕ್ಕೆ ಬೇಜಾರಾಗುತ್ತೆ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಿದ್ದೀನಿ. ಸೊ ಏನಕ್ಕೆ ಬೇಜಾರಾಗುತ್ತೆ ಅಂತಂದರೆ, ನಾವು ಏನಾದರೂ ಮನಸ್ಸಲ್ಲಿ ಬೇಜಾರು ಅಂತ ಅಂದ್ಕೊಂಡು ಹೋಗಿ ಕೂತ್ಕೊಂಡ್ರೆ ನಮಗೆ ಖಂಡಿತವಾಗ್ಲೂ ಕೂಡ ಬೇಜಾರಾಗುತ್ತೆ. ಸೊ ಯಾಕಂತಂದರೆ ಈಗ ಬೇರೆಯವರೆಲ್ಲ ಎಷ್ಟೊಂದು ಬಿಸಿಲಲ್ಲೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ ಅಲ್ವಾ, ಅವರಲ್ಲೆಲ್ಲ ನೆನೆಸ್ಕೊಂಡ್ರೆ ನಾವು ನೆರಳಲ್ಲಿ ಕೂತ್ಕೊಂಡು ನಮಗೆ ಕೆಲಸ ಮಾಡೋದಕ್ಕಾಗೋದಿಲ್ವಾ ಅಂತ ನಮ್ಮ ಮೈಂಡ್ ಸೆಟ್ಟಲ್ಲಿ ಏನಾದರೂ ಬಂತು ಅಂದರೆ ನಾವು ಖಂಡಿತವಾಗ್ಲೂ ಕೂಡ ಕೆಲಸ ಮಾಡ್ಬೋದು. ಬಾರ್ಡರ್ನಲ್ಲಿ ಪ್ಯಾಚ್ ವರ್ಕ್ ಡಿಸೈನ್ನ ತೋರಿಸ್ಕೊಡಿ. ಸೊ ಇದನ್ನು ನಾನು ಸ್ಟಿಚ್ ಮಾಡಬೇಕು, ಇನ್ನೂ ಕಟಿಂಗ್ ಮಾಡ್ಕೊಂಡಿಲ್ಲ. ಖಂಡಿತವಾಗ್ಲೂ ಕೂಡ ಇದನ್ನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ, ಬಾರ್ಡರಲ್ಲಿ ಪ್ಯಾಚ್ ವರ್ಕ್ ಡಿಸೈನ್ ಮಾಡೋದು. ಸೊಂಟದ ಸುತ್ತಳತೆ ಹೇಗೆ ತಗೊಳ್ಳೋದು ಅಂತ ಅಂದ್ಬಿಟ್ಟು ಕೇಳಿದ್ರಿ ಅಲ್ವಾ. ಸೊಂಟದ ಸುತ್ತಳತೆ ಹೇಗೆ ತಗೋಬೇಕು ಅಂತಂದರೆ, ಉಕ್ಸ್ಪಟ್ಟಿ ಕಡೆಯಿಂದ ಪೂರ್ತಿ ಕೆಳಗಡೆ ಸೊಂಟದ ಸುತ್ತಳತೆನ ತಗೊಳ್ಳಿ. ಕಾಜಾಪಟ್ಟಿ ಎಕ್ಸ್ಟ್ರಾ ಇರುತ್ತೆ ಅಲ್ವಾ, ಸೊ ಕಾಜಾಪಟ್ಟಿ ತಗೊಳ್ಳೋದಕ್ಕೆ ಹೋಗಬೇಡಿ. ಯಾಕಂತಂದರೆ ಕಾಜಾಪಟ್ಟಿ ಬಂದು ನಾವು ಎಕ್ಸ್ಟ್ರಾ ಪೀಸ್ನ ಆ್ಯಡ್ ಮಾಡಿರ್ತೀವಿ, ಹಾಗಾಗಿ ಕಾಜಾಪಟ್ಟಿ ತಗೊಳ್ಳೋದೇನು ಬೇಡ. ಉಕ್ಸ್ಪಟ್ಟಿ ಕಡೆಯಿಂದ ಪೂರ್ತಿ ನಮ್ಮ ಬ್ಲೌಸ್ ಪೂರ್ತಿ ಲೆಂತ್ ತಗೊಳ್ಳಿ, ಅದರಲ್ಲಿ 4ನೇ ಭಾಗನ ತಗೊಂಡು ಬ್ಯಾಕ್ ಪಾರ್ಟ್ಗೆ ಕಟ್ ಮಾಡಿ, ಹಾಗೆ ಫ್ರಂಟಲ್ಲೂ ಕೂಡ ಕಟ್ ಮಾಡಿ, ನಿಮಗೆ ಸರಿ ಬರುತ್ತೆ. ರಿಯಲಿ ಲೈಕ್ ಯುವರ್ ವಿಡಿಯೋಸ್, ಥ್ಯಾಂಕ್ ಯು ಸೋ ಮಚ್. 28 ಚೆಸ್ಟ್ಗೆ ಎಷ್ಟು ನೆಕ್ ವಿಡ್ತ್ ಇಟ್ಕೋಬೇಕು, ಬೋಟ್ ನೆಕ್ ಅಂತ. ಸೊ ನಾನು ಇವಾಗ ಹೇಳ್ಕೊಟ್ಟೆ ಅಲ್ವಾ, ಬೋಟ್ ನೆಕ್ ಬ್ಲೌಸ್ಗಳಿಗೆ ಯಾವ ರೀತಿ ಚೆಸ್ಟ್ ಮೆಜರ್ಮೆಂಟ್ ತಗೊಳ್ಳೋದು. ಇವಾಗ ಇವರು 28 ಎದೆ ಸುತ್ತಳತೆಗೆ ಕೇಳಿದ್ದಾರೆ ಅಲ್ವಾ. 28 ಎದೆ ಸುತ್ತಳತೆ ಅಂತಂದರೆ ಒಂದು ಭಾಗ ತಗೊಂಡ್ರೆ ಅದರಲ್ಲಿ 7 ಇಂಚ್ ಬರುತ್ತೆ. ಸೊ 7 ಇಂಚಲ್ಲಿ 2 ಇಂಚನ್ನ ಮೈನಸ್ ಮಾಡಿ 5 ಇಂಚ್ ಇಟ್ಕೊಳ್ಳಿ. 5 ಇಂಚಲ್ಲಿ ನೀವು ಅದಕ್ಕೆ ಏನು ಮಾಡಿ ಅಂದರೆ 5.5 ಇಂಚ್ ಇಟ್ಕೊಳ್ಳಿ. ಯಾಕೆ ಗೊತ್ತಾ, 5.5 ಇಂಚು ಏನಕ್ಕೆ ಅಂತಂದರೆ 3 ಇಂಚು ಭುಜ ಇಟ್ಕೊಂಡು 2.5 ಇಂಚು ನೀವು ನೆಕ್ ವಿಡ್ತ್ ಇಡೋದಕ್ಕೆ ಹೋಗಬೇಡಿ. ಇಲ್ಲಿ ನೀವು 3 ಇಂಚು ನೆಕ್ ವಿಡ್ತ್ ಇಟ್ಕೊಳ್ಳಿ, 2.5 ಇಂಚು ಭುಜನ ಇಟ್ಕೊಳ್ಳಿ. ಯಾಕೆ ಅಂತಂದರೆ ನಿಮಗೆ ಅದು ತುಂಬಾ ಚಿಕ್ಕದಾಗಿ ಬಿಡುತ್ತೆ. ಸೊ 28 ಸೈಜ್ಗೆ ನಾನು ಹೇಳ್ಕೊಡೋಂಥ ಫಾರ್ಮುಲಾ ಆಗೋದಿಲ್ಲ. ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಮಾಡಿ, ಹೇಳಿದ ಅರ್ಥ ಆಯ್ತಲ್ವ. 3 ಇಂಚು ನೆಕ್ ವಿಡ್ತ್ನ ಇಟ್ಕೊಳ್ಳಿ, ಹಾಗೆಯೇ ಭುಜ ಬಂದು 2.5 ಇಂಚು ಇಟ್ಕೊಳ್ಳಿ. ಆ ಸ್ಟಿಚಿಂಗ್ ಚೇರ್ ಬಗ್ಗೆ ಕೇಳಿದ್ದೀರಾ. ಸೊ ಸ್ಟಿಚಿಂಗ್ದು ನಾನು ಕೂತ್ಕೊಂಡು ಸ್ಟಿಚಿಂಗ್ ಮಾಡ್ತೀನಿ ಅಲ್ವಾ, ಆ ಚೇರ್ ಬಗ್ಗೆನೂ ಕೂಡ ಮಾಹಿತಿನ ಕೊಡ್ತೀನಿ. ಸೊ ಅದನ್ನು ಕೂಡ ಒಂದು ಸಪ್ರೇಟ್ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದಿಷ್ಟು ಕಮೆಂಟ್ಗಳಿಗೆ ಇವತ್ತು ಆನ್ಸರ್ ಮಾಡಿದ್ದೀನಿ. ಇನ್ನೊಂದು ದಿನ ಇನ್ನೊಂದಷ್ಟು ಕಮೆಂಟ್ಗಳಿಗೆ ಆನ್ಸರ್ ಮಾಡ್ತೀನಿ. ಸೊ ಈ ವಿಡಿಯೋ ಲೈಕ್ ಆಯಿತು ಅಂತಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಕೂಡ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.